ಏನವ್ವ ಮಾಡಿದ್ಯ ಅಡ್ಗೆನ? ಬಂದೇನು ನಿನ್ನ ಗಂಡ? ಎಲ್ಲಿ ನಿನ್ನ ಗಂಡ ಬರೋದು ಇಲ್ಲ, ಎಂಥದೂ ಇಲ್ಲ. ದಿನ ಬತ್ತೀನಿ, 3 ದಿನಕ್ಕೆ ಬತ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ದನು. ಒಂದು ವಾರ ಆಯ್ತಲ್ಲವ, ಈ ಕಡೆಗೆ ತಲೆನೂ ಹಾಕಿ ಮನೆ ಕಡಿಲ್ಲ, ಏನೂ ಇಲ್ಲ. ಅಯ್ಯೋ, ಹೊಟ್ಟೆ ಬೇರೆ ಚುರ ಚುರ ಅಂತ ಹಸಿತೈತಿ. ಏನು ಮಾಡಿದೀಗ? ಇನ್ನೇನ್ ಮಾಡ್ಲಿ, ಬದ್ನೆಕಾಯಿ ಬಜ್ಜಿನೂ ಹಂಗೆ ಈಗ ನೋಡು ಮುದ್ದೆ ತೊಳ್ಸ್ಬಿಟ್ಟು ಮಡಗಿದ್ದೀನಿ ಕಣಪ್ಪ. ಹೋಗಪ್ಪ, ತರಕಾರಿ ಎಲ್ಲ ಮುಗ್ದೋಗವೆ. ಈ ನನ್ನ ಗಂಡ ಬರ್ಲು ಇಲ್ಲ, ವಾರದಿಂದ ತಂದು ಕೊಡ್ಲಿಲ್ಲ. ಹೋಗಿ ಕೇಳನಿ ಅಂತ ಅನ್ಕೊಂಡ್ರೆ ಎಲ್ಲಿರ್ತಾನೆ ಏನೋ ಗೊತ್ತಿಲ್ಲ. ಆ ಗುಡಿಸ್ಲತ್ತಾಗ ಹೋಗಿದ್ದೆ. ಗುಡಿಸ್ಲತ್ತಾಗೆ ಇರ್ಲಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೊಂಟೋಗಿದ್ರು. ಒಂದೇ ಒಂದು ಮೂಟೆ ಇತ್ತು, ಆ ಮೂಟೆ ನೆಟ್ಟಿಗೆ ಎತ್ಕೊಂಡ್ಬಿಟ್ಟು ಬಂದೆ ಅತ್ತಾಗೆ. ಮನಕ್ಕೆ ಸಾಮಾನು ಆಯ್ತವೆ, ಬುಡತ್ತಾಗೇನು ಬೇರೆ ಸಾಮಾನೆ, ನಮ್ಮ ಬೇತಾನೆ ಸಾಮಾನು ಅಂತ ಹೇಳ್ಬಿಟ್ಟು ಮೂಟೆ ನೀ ಹಂಗೆ ಎತ್ಕೊಂಡ್ಬಿಟ್ಟು ಬಂದೆ. ಅಪ್ಪ, ನನ್ನ ಗಂಡ ಬರೋಕಿಲ್ಲ ಕಣಪ್ಪ. ಶಾರದಿ ಮಗಳು ಅವಳಲ್ಲ, ಅವಳು ಆಶಿ, ಅವಳ ಜೊತೆನೇ ತಿರುಗತ್ ಶಾನೆ. ನಾವು ನೋಡಿಲಿ ಒಟ್ಟಿಗಿಟ್ಟಿಲ್ದಂಗೆ ಇರಬೇಕು. ಅವ್ರು ಮಾತ್ರ ಮೆರ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾರೆ. ನೀನು ತಲೆ ಉಪಯೋಗಿಸ್ಬೇಕು ಮಗಳೇ, ತಲೆ ಉಪಯೋಗಿಸ್ಬೇಕು. ನೀನು ಹಿಂಗೆ ಇದು ಬಿಟ್ರೆ ಆಗಕ್ಕಿಲ್ಲ. ಅಳಿಯಂದ್ರು ಮನಗೂ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ಹೊಂಟೋಗ್ಬಿಡ್ತಾರೆ ನೀನು ಬಿಟ್ಬಿಟ್ಟು. ಹೊಸಿ ನೋಡ್ಕ, ನಿನಗೆ ಎಲ್ಲ ತಂದು ಹಾಕ್ಬೇಕು ಅಂತ ಹೇಳಿದ್ರೆ ನಿನಗೆ ನೀನು ಬಸ್ರು ಗಿಸ್ರು ಏನಾರು ಆಗಿದ್ದಿದ್ರೆ ತಂದು ನೀಟಾಗಿ ತಂದು ಹಾಕೋನು. ನೀನೇನಾರ ಪ್ರೀತಿಯಿಂದ ಹೊಲಿಸ್ಕೋಬೇಕು ನಿನ್ನ ಗಂಡನ್ನ. ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತ ಕುಂತ್ಕೊಂಡ್ರೆ ಆಯ್ತದ? ನೋಡು, ತಿಂಗ್ಳಿಗೆ 3 ಸಲ 4 ಸಲ ಬರೋಕ್ಕಿಲ್ಲ, ಏನೂ ಇಲ್ಲ. ನೀನು ಬ್ಯಾರೆ ಏನಾರ ತಲೆ ಉಪಯೋಗಿಸ್ ನೀನು. ನೀನು ಹೇಳೋದು ಸರಿನೇ ಕಣಪ್ಪ. ನೀನು ಸರಿಯಾಗೇನೇ ಹೇಳ್ದೆ. ಹಿಂಗೆ ಇದ್ರೆ ನನ್ನ ಗಂಡ ನನ್ನ ಕಡೆಗೆ ಬರೋದು ಇಲ್ಲ ಕಣಪ್ಪ. ಹಂಗೆ ಹೊಂಟೋಯ್ತಾನೆ. ಯಾವಾಗೂ ಆಶೆಯಿಂದನೇ ತಿರುಗ್ತಿತ್ತಾನೆ ಅಂತ ಅನ್ನಿಸ್ತದೆ. ನನ್ನಿಂದೆ ತಿರುಗೋದು ಇಲ್ಲ, ಮಾಡೋದು ಇಲ್ಲ. ನನಗಂತೂ ತಲೆ ಕೆಟ್ಟು ಕ್ಯಾರೆ ಹಿಡ್ದೋಗ್ಬಿಟ್ಟೈತೆ. ನಂಗಂತೂ ಏನು ಮಾಡಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ಲ ನಂಗಂತೂ. ನನ್ನ ಗಂಡಂಗೆ ಏನಾರ ಸುಳ್ಳು ಹೇಳಾದ್ರೂ ಪರವಾಗಿಲ್ಲ, ಅವನು ಇಲ್ಲೂ ಕರೆಸ್ಕೊಂಡು ನೋಡು ಹೆಂಗೆ ನಾಟಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಾಡು ಸುಳ್ಗಿರ ಬೆಲೆ ಇವತ್ತು ಇದಕ್ಕಿಲ್ಲ, ಗೊತ್ತಾ? ಹ್ಞೂ ಕಣಪ್ಪ, ನೀನು ಹೇಳೋದು ನಿಜನೇನೆ. ನಾವು ಅವಾಗ ಹೆಂಗೋ 420 ಥರ ಇದ್ದಾಗ ಸಂದಕೇನೇ ಇದ್ವಿ. ಇವಾಗ ಈ ಗಂಡನ ಕಟ್ಕೊಂಡು ನಮಗೆ ನೆಮ್ಮದಿನೇ ಇಲ್ಲ ಬಿಡು. ಹಲೋ ರೀ, ನಿಮ್ಗೇನೋ ಹೇಳ್ಬೇಕು. ಬರ್ರಿ, ಆಮೇಲೆ ಬರ್ತೀನಿ ಅಂತ ಯಾಕೆ ಹೇಳ್ತೀರಾ? ಬರ್ರಿ, ನಿಮ್ಗೇನೋ ಹೇಳ್ಬೇಕು ನಾನು. ಯಾವಾಗ? ನಿಮ್ಗೇನೋ ಹೇಳ್ಬೇಕು ನಾನು, ಅರ್ಜೆಂಟು. ಸಂಜೆ ಬರ್ತೀರಾ? ಇವಾಗ ಬರ್ರಿ, ಏನಾಗಕ್ಕಿಲ್ಲ, 10 ನಿಮಿಷ ಹಂಗೆ ಹೊಲ್ಟೋಗಿರಂತೆ. ಹ್ಞೂ ಬರ್ರಿ. ಸರಿ, ಆಯಿತು ಬಿಡಿ. ಆಯಿತು. ಆಯಿತು, ಬನ್ನಿ. ಅಪ್ಪ, ಹೇಳಿದ್ದೀನಪ್ಪ, ನನ್ನ ಗಂಡಂಗೆ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನನ್ನ ಗಂಡ ಬರ್ತಾನೆ, ಬರದೆ ಹೋಗಲ್ಲ. ನೀನು ಹಂಗೆ ನಾಟಕ ಮಾಡು, ನಾನು ಹಂಗೆ ನಾಟಕ ಮಾಡ್ತೀನಿ, ಸರಿನಾ? ಚೆನ್ನಾಗಿ ನಾಟಕ ಮಾಡಬೇಕು ಇಬ್ರು. ಅವಾಗ ನೋಡು, ನಾನು ಬಸ್ರಿ ಅಂತ ಹೇಳ್ತೀನಿ, ನೀನು ಅಷ್ಟೇ ಹೂ ಕಣಪ್ಪ ಈಗ ಬಸ್ರಿ ಅಂತ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಏನೋ ಒಂದು ಸುಳ್ಳು ಹೇಳು. ಅವಾಗ ನನ್ನ ಮ್ಯಾಲ ಅವನಿಗೆ ಲವ್ ಶಾನೆ ಆಯ್ತದೆ, ನನ್ನ ಜೊತೆನೇ ಇರಬೇಕು ಅಂತ ಅನಿಸ್ತದೆ, ನನ್ನ ಜೊತೆನೇ ಓಡಾಡ್ತಿರ್ತಾನೆ ಯಾವಾಗೂ. ಹೆಂಗಪ್ಪ ನನ್ನ ಪಿಲಾನು? ಅಲ್ಲ ಮಗಳೇ, ಆಮೇಕಿಂದ ಏನಾಯಿತು? ಹೊಟ್ಟೆ ಬಂದಿಲ್ಲ, ಅದು ಬಂದಿಲ್ಲ, ಮೊಗೈಯಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಏನು ಹೇಳೋದು? ಅಪ್ಪ, ಅದಕ್ಕೆಲ್ಲ ನೂರಾರು ದಾರಿಯವೆ. ಏನೋ ಒಂದು ಹೇಳಿದ್ರಾಯ್ತು. ಈಗ ಸದ್ಯಕ್ಕೆ ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು, ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಹೊಟ್ಟೆ ತುಂಬ ಹಣ್ಣು ಹಂಪಲ್ಲು ತರಕಾರಿ ಊಟ ಎಲ್ಲ ತಿನ್ನಬೇಕು ಅಂತ ಹೇಳಿದ್ರೆ ಇದೊಂದೇ ನಿನಗೆ ದಾರಿ ಇರೋದು ನಮಗೆ ಅಂತ ಹೇಳ್ಬಿಟ್ಟು. ಇದು ಬಿಟ್ರೆ ಇನ್ನು ಯಾವ ದಾರಿನೂ ನಮಗೆ ನಿಮಗೆ ಅಂತ ಹೇಳ್ಬಿಟ್ಟು ಉಳಿದಿಲ್ಲ ಕಣಪ್ಪ. ನನ್ನ ಗಂಡ ಇನ್ನು ನನ್ನ ಕಡೆ ಬರೋದು ಇಲ್ಲ, ಏನೂ ಇಲ್ಲ. ಇದೊಂದು ಸುಳ್ಳು ಹೇಳ್ಬಿಟ್ರೆ ನೋಡಪ್ಪ, ಮರುವಾ ದಿನ ನನ್ನ ನಿಂದೆ ಬರ್ತಾನೆ ಯಾವಾಗೂ. ಏನೋ ಮಗಳೇ, ನಿನ್ನ ಧೈರ್ಯ ಅಷ್ಟೇ. ನಿನ್ನ ಧೈರ್ಯದಿಂದ ನೀನು ಏನೋ ಮುಂದುವರಿತೀನಿ ಅಂದರೆ ನಾನೇನು ಬೇಡ ಅಂತೀನ? ನಿನ್ನ ಧೈರ್ಯ. ಆಮೇಲಿಂದ ಏನೋ ಒಂದು ಹೇಳೋದು 4-5 ತಿಂಗಳಾದ್ಮೇಲೆ, ಆಮೇಲೆ ಬೇಕಾದ್ರೆ ಏನೋ ಒಂದು ಸುಳ್ಳು ಹೇಳೋದು, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಏನೋ ಒಂದು ಸುಳ್ಳು ಹೇಳಿದ್ರೆ ನನ್ನ ಗಂಡನ ಒಂದು ಸ್ವಲ್ಪ ದಿನ ಬೇಜಾರು ಮಾಡ್ಕೊತಾನೆ. ಅಷ್ಟೊಳಗಡೆ ನಿಜವಾಗ್ಲೂ ಬಸ್ರಿ ಆಗೋಕ್ಕೆ ಪ್ರಯತ್ನ ಪಡೋದು. ನೋಡಪ್ಪ, ಏನೋ ಒಂದು ಜೀವನಕ್ಕೊಂದು ಹುಡುಕಬೇಕಲ್ಲ, ನಮ್ಮ ಜೀವನಕ್ಕೋಸ್ಕರ ಸುಳ್ಳು ಹೇಳ್ತಿರೋದಲ್ವಾ? ಏನೋ ಹೇಳ್ಬೇಕು ಅಂತ ಹೇಳ್ದಲ್ಲ, ಅರ್ಜೆಂಟಾಗಿ ಬಂತ ಹೇಳ್ಬಿಟ್ಟು ಏನು ವಿಷಯ ಅಂತ ಹೇಳು. ನನಗಂತೂ ಸಾವಿರ ಕೆಲಸಗಳು. ನನಗಂತೂ ಬರೀ ನಾನು ಅದೇನೋ ಅಂತಾರಲ್ಲ, ನಿಮ್ಮ ಕೆಲಸಗಳೇ ನೋಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಇದೇನು ಅಳಿ ಅಂದರೆ ಬಂದು 1 ವಾರ ಆಯಿತು, ತರಕಾರಿನೂ ತಂದು ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಮನೆಯೆಲ್ಲ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದೀರಾ. ಈಗ ನೋಡಿದ್ರೆ ಹಿಂಗೆ ಹೇಳ್ತಿರಲ್ಲ ನೀವು. ನಾನೇನು ಹಂಗೆಲ್ಲ ಹಿಂಗೆಲ್ಲ ಅಂತೇನು ಹೇಳಿಲ್ಲ ನಾನು. ನನಗೆ ಕೆಲಸ ಇತ್ತು, ನಾನು ನೋಡ್ಕೊಳಲ್ಲ ಅಂತ ಹೇಳಿದ್ನ. 500 ರೂಪಾಯಿ ಕೊಟ್ಟೋಗಿದ್ನಲ್ಲ, ಹೋಗಿ ತರಕಾರಿ ಎಲ್ಲ ತಗೊಬಿಟ್ಟು ಬರಬೇಕಿತ್ತು. ರೀ, ಅದೆಲ್ಲ ಬಿಡಿ. ನಾನು ನಿಮಗೆ ಏನೋ ಹೇಳ್ತೀನಿ, ನೀವು ತುಂಬ ಖುಷಿ ಪಟ್ಬಿಡ್ತೀರಾ ನಾನು ಹೇಳೋದನ್ನ ಕೇಳಿಸ್ಕೊಂಡ್ರೆ. ನನಗೆ 100 ನೋವೈತೆ, ಅದ್ರಾಗ ಏನು ಖುಷಿ ಪಡ ಅಂಥದ್ದು ಏನೈತೆ? ಏನು ಅಂತ? ರೀ, ನೀವು ಅಪ್ಪ ಆಗ್ತಾ ಇದ್ದೀರಾ.
ನಾನು ಪ್ರೆಗ್ನೆಂಟು. ಏನು ಹೇಳ್ತಿದ್ಯಾ? ನೀನು ಪ್ರೆಗ್ನೆಂಟಾ? ಹ್ಞೂನ್ರಿ, ನಾನು ಪ್ರೆಗ್ನೆಂಟು. ನಿಮ್ಗೆ ಇದನ್ನ ಫೋನಾಗ ಹೇಳ್ಬಾರ್ದು. ಹೆಂಗೆ ಹೇಳೋಣ ಫೋನಾಗೆ, ಎದುರಿಗೆ ನೀನು ಹೇಳ್ಬೇಕು, ಹಂಗೆ ಹೇಳ್ಬೇಕು, ಹಿಂಗೆ ಹೇಳ್ಬೇಕು ಅಂತ ನೀನು ಹಂಗೆ ಅನ್ಕೊಂಡಿದ್ದೆ. ನೀವುನುವೆ ಏನೂನುವೆ ಹೇಳಲಿಲ್ಲ ಅಲ್ವಾ? ಅದು ಅಂದರೆ ನೀವು ಬರಲಿಲ್ಲ ಅಲ್ವಾ? ಅದಕ್ಕೆ ನಾನೇ ಫೋನ್ ಮಾಡಿದ್ದು ನಿಮಗೆ ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು. ಹ್ಞೂನ್ರಿ, ನಾನು ಪ್ರೆಗ್ನೆಂಟು. ಈ ವಿಷಯ ನೀನು ಯಾರಿಗೂ ಏನು ಹೇಳೋಕೆ ಹೋಗಬೇಡಿ ನೀವು, ಸರಿನಾ? ಸುಮ್ಮನೆ ಎಲ್ಲ ಹುರ್ಕೊಬಿಡ್ತಾರೆ. ನಮಗೆ ಏನೇ ಇರಲಿ. ಅದೇನ್ರಿ, ಇನ್ಮ್ಯಾಲೆ ಚೆನ್ನಾಗಿ ತರಕಾರಿ, ಹಣ್ಣು, ಹಾಲು ಪಾಲು ಎಲ್ಲ ಕುಡಿಬೇಕಂತೆ. ಅಯ್ಯೋ, ಅದಕ್ಕೇನಂತೆ, ಆರಾಮಾಗಿ ತಂದ್ಬಿಟ್ಟು ಕೊಡ್ತೀನಿ ಬಿಡು. ನೀನೇನು ತಲೆ ಕೆಡ್ಸ್ಕೊಬೇಡ. ದಿನ ಬಂದ್ಬಿಟ್ಟು ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಯ್ತೀನಿ. ಆಸ್ಪತ್ರೆಗೆ ಬೇರೆ ನೀನು ಹೋಗ್ಬಿಟ್ಟು ಚೆಕಪ್ ಎಲ್ಲ ಮಾಡಿಸ್ಕ, ಸರಿನಾ? ಈಗೇನು ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿಲ್ಲ. 3.5 ಎಕರೆ 4 ಎಕರೆ ಜಮೀನು ಮಾರೋಣ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀವಿ. ಎಲ್ಲ ತಗೊಳ್ಳೋರ ಹತ್ರನೂ ಮಾತಾಡ್ಬಿಟ್ಟಿದ್ದೀವಿ ಜಮೀನ. ಅವ್ರನ್ನೂ ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ರೇಟ್ ಎಲ್ಲ ಕುದುರಿಸೋರೆ. ಒಳ್ಳೆ ದುಡ್ಡು ಬರ್ತದೆ. ಇನ್ನು ಮಗ ಹುಟ್ಟಿದ್ರೂ ಏನು ತೊಂದರೆ ಇಲ್ಲ ಬಿಡು. ಹ್ಞೂ, ಸದ್ಯ ನನಗೆ ಮಗ ಆಯ್ತದೋ ಇಲ್ವೋ ಈ ಟೆನ್ಷನ್ಗೆ ಅಂತ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸದ್ಯ ಇವಾಗಾದ್ರೂ ಇಬ್ಬರು ಹೆಂಡ್ತಿರಾಗೆ ಒಬ್ಬರು ಕಡೆಯಿಂದನ ಸಿಹಿ ಸುದ್ದಿ ಬಂತಲ್ಲ, ಅದೇನೇ ನನಗೆ ಭಾಳ ಖುಷಿಯಾಗಿರೋದು. ರೀ, ಇದೇ ಖುಷಿಗೆ ಇವತ್ತು ನನ್ನ ಜೊತೆನೇ ಇರ್ತೀರಾ? ಪ್ಲೀಸ್ ರೀ, ನನ್ನ ಜೊತೆನೇ ಇರ್ರಿ. ಹಾಂ ಹಾಂ, ಇರ್ತೀನಿ. ನೋಡು, ನಿನಗೆ ಅಂತ ಹೇಳ್ಬಿಟ್ಟು ಹಣ್ಣು ತರಕಾರಿ ಎಲ್ಲನೂ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನಿನಗೆ ಇನ್ನೂ ಏನೇನು ಬೇಕೋ ಹೇಳು. ದುಡ್ಡು ಇರೋದು ಇನ್ನೇನು ಮಾಡೋಕ್ಕಾಯ್ತದೆ, ಎಲ್ಲ ತಗೊಬಿಟ್ಟು ಬಂದು ಹಂಗೆ ಏನೇ ಕೊಡ್ತೀನಿ, ಹೊಟ್ಟೆ ತುಂಬ ತಿನ್ಕಳಿವಂತೆ. ರಾತ್ರಿಗೆ ಇಲ್ಲೇ ಇರ್ತೀನಿ. ನನಗೂ ಸೇರಿ ಅಡುಗೆ ಮಾಡ್ಬಿಟ್ಟು ನನಗೂ ಸೇರ್ಬಿಟ್ಟು. ಸರಿ ರೀ, ಆಯಿತು. ನೀವು ಹೆಂಗೆ ಹೇಳಿದ್ರೆ ಹಂಗೆ ನೆನೆಯ. ತರಕಾರಿ ಎಲ್ಲ ಚೆನ್ನಾಗಿ ಜಾಸ್ತಿ ನೆನೆಯ ತಗೊಬಿಟ್ಟು ಬನ್ನಿ, ಒಂದು ವಾರಕ್ಕೆ ಆಗೋವಷ್ಟು. ಸರಿ, ಹಾಲು ತರಕಾರಿ ಹಣ್ಣು ಏನೇನು ಬೇಕೋ ಎಲ್ಲ ತಗೊಬಿಟ್ಟು ಬರ್ತೀನಿ. ನೀನು ಇರು, ನಾನು ಬರ್ತೀನಿ. ಸರಿನಾ? ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಅಪ್ಪ ಸದ್ಯ ಇರು, ಬಂದೆ ಇರು. ಸರಿ ರೀ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ ರೀ. ಬೇಗ ಬರಬೇಕು ರೀ ನೀವು, ಪ್ಲೀಸ್ ರೀ. ನೀವು ಬೇಗ ಬರಬೇಕು, ಸರಿನಾ? ಆಮೇಲೆ ಇಲ್ಲ ಆಶಾ ಹೇಳಿದ್ಲು ಬರಲ್ಲ ಹಂಗೆ ಹಿಂಗೆ ಅಂತ ನೀವು ಅನ್ನಕ್ಕೆ ಹೋಗಬೇಡಿ ರೀ. ಪ್ಲೀಸ್, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆಯ್ತು ಚಿನ್ನ, ಆಯ್ತು. ಹಿಂಗೋಗಿ ಹಂಗೆ ಬರ್ತೀನಿ. ಮಗಳೇ, ಕಲಿಬೇಕು ಮಗಳೇ ನಿನ್ನಿಂದ. ನನ್ನ ಮಗಳು ಅಂತ ಪ್ರೂವ್ ಮಾಡ್ಕೊಬಿಟ್ಟೆ ಇವತ್ತಿಗೆ. ಮತ್ತೆ ಇನ್ನೇನಪ್ಪ ಮಾಡಲಿ? ಮನೆಗೆ ಬರೋಕ್ಕಿಲ್ಲ, ಊಟ ಅಡುಗೆ ಪಡ್ಗೆ ಎಲ್ಲ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಒಂದಿನೂ ಇಲ್ಲಿ ನೆಟ್ಟಿಗಿರೋಕ್ಕಿಲ್ಲ. ತರಕಾರಿನೂ ತಂದು ಕೊಡೋಕ್ಕಿಲ್ಲ. ನನ್ನ ಮೇಲೆ ಪ್ರೀತಿನೂ ಇಲ್ಲ. ಇನ್ನು ಹೆಂಗಿರೋಕ್ಕಾಯ್ತದೆ? ಇದಕ್ಕಿನ್ನೂ ಒಳ್ಳೆ ದಾರಿ ಸಿಗಲಿಲ್ಲ. ಅಪ್ಪ, 4-5 ತಿಂಗಳು ತನಕ ಏನೂ ಗೊತ್ತಾಗಕ್ಕಿಲ್ಲ, ಮ್ಯಾನೇಜ್ ಮಾಡ್ಬೋದು. ಅಷ್ಟರೊಳಗಡೆ ನೀನು ಬಸ್ರಿ ಆಗೋಗ್ಬಿಡ್ಬೇಕು. ನಾನು ಹೆಂಗೋ ಅಷ್ಟರೊಳಗಡೆ ನಿಜವಾಗ್ಲೂ ಬಸ್ರಿ ಆಗೋಗ್ಬಿಟ್ರೆ ನೋಡು, ನನಗಂತೂ ಎಲ್ಲ ಥರವಾಗೂ ಒಳ್ಳೇದೇ ಆಯ್ತದೆ ನನಗೆ. ನಾನೇ ಫಸ್ಟ್ ಬಸ್ರಿ ಆಗಿರೋದಕ್ಕೂ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ನನ್ನ ಗಂಡ ನನ್ನ ಜೊತೆಯಾಗೇನೇ ಇರ್ತಾನೆ. ಸದ್ಯ ಆ ಯಾಶಿ ಜೊತೆಗೆ ಹೋಗೋದೇನೇ ಇಲ್ಲ. ಬಿಡು ಮಗಳೇ, ನೀನಂತೂ ಗೆದ್ದುಬಿಟ್ಟೆ ಅನ್ಕ. ಅದಕ್ಕೆ ಹೇಳೋದು, ತಲೆ ಉಪಯೋಗಿಸ್ಕೋಬೇಕು ಅಂತ. ಆ ಆಶಾ ಶಾರದಿ ಏನಾರ ಸಾಚನ, ಅವರು ತಲೆ ಉಪಯೋಗಿಸಿ ತಾನೇ ಇಷ್ಟೆಲ್ಲ ಮಾಡಿದ್ದು. ನೀನು ತಲೆ ಉಪಯೋಗಿಸ್ಬಿಟ್ಟೆ ಇಷ್ಟೆಲ್ಲ ಮಾಡು. ಹಿಂಗೆ ಇರಬೇಡ, ಇವ್ರನ್ನೆಲ್ಲ ನಂಬಕ್ಕೂ ಹೋಗ್ಬೇಡ. ನಿನ್ನ ಜೀವನಕ್ಕೆ ನಿಂಗೆ ಏನೇನು ಬೇಕೋ ಎಲ್ಲ ದಾರಿನೂ ನೀಟಾಗಿ ಮಾಡ್ಕ. ಯಾವುದೋ ಒಂದು ಮನೆಗೆ ತಂದು ಹಳೆ ಮನೆಗೆ ತಂದು ಹಾಕವ್ನಿ. ಫಸ್ಟ್ ಒಂದು ಮನೆ ಮಾಡಿದ್ದ, ಆ ಮನೆ ಬಿಟ್ಟು ಇವಾಗ ಈ ಮನೆಗೆ ತಂದು ಹಾಕ್ದ. ಈ ಮನೆ ಬಿಟ್ಟು ಇನ್ಯಾ ಮನೆಗೆ ತಗೊಂಡೋಗಿ ಹಾಕ್ತಾನೋ ಏನೋ. ನೋಡೋಣ ಇರಪ್ಪ. ನಾವು ಒಂದು ಮನೆ ಕಟ್ಕೊಳಕ್ಕಾದ್ರೆ ನಮಗೂ ಒಂದು ಸ್ಪೆಷಲ್ ಒಂದು ಚಿಕ್ಕದಾಗಿ ಆದರೂ ಪರವಾಗಿಲ್ಲ, ಮನೆ ಕಟ್ಟಿಸ್ಕೊಳ್ಳೋಣ.